ಈ ಒಂದು ಜಯಂತಿ ಮುಖಾಂತರ ಯಾವ್ದಾದ್ರು ಒಂದೇ ಒಂದು ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನ ಇಲ್ಲಿಂದ ತಗೊಂಡೋಗಿ ಪ್ರತಿದಿನ ನಾವು ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಸುತ್ತಾಡ್ತೀವಿ. ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನ ಒಂದೊಂದಾಗಿ ತಾವೆಲ್ಲರೂ ಕೂಡ ಅದನ್ನ ತಿಳ್ಕೊಳ್ಬೇಕು. ಬಂಧುಗಳೇ ನೋಡಿ, ಏಪ್ರಿಲ್ ಮೇ ಈ ಒಂದು ಮಾಸ ಏನಿದೆ ಅದರಲ್ಲಿ ನಮ್ಮೆಲ್ಲರ ಪರಮ ದೈವ ಅಂತ ಹೇಳ್ಬೋದು ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ 3 ಜಯಂತಿಗಳು ಈ ಒಂದು ಕಾಲದಲ್ಲಿ ಬರುತ್ತೆ. ಯಾವ ರೀತಿ ಬರುತ್ತೆ ನೋಡಿ, ಇವೆಲ್ಲರೂ ಕೂಡ ದಾರ್ಶನಿಕರು, ಮಹಾನ್ ಮಾನವತಾವಾದಿಯರು, ಬಸವಣ್ಣನವರು ಎಲ್ಲರೂ ಕೂಡ ಅವರ ಒಂದೇ ಒಂದು ಕಾನ್ಸೆಪ್ಟ್ ಸಮಾಜ ನಿರ್ಮಾಣ ಮಾಡುವಂಥದ್ದು, ಸಮಾನತೆಯನ್ನು ಸಾರುವಂಥದ್ದು. ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಸಂದೇಶವನ್ನ ಕೊಟ್ಟಂತವ್ರು. ಇವರ ಹೋರಾಟ ಒಂದೇನೆ. ಬುದ್ಧ ಬೀಜ ಹಾಕ್ತಾರೆ, ಬಸವಣ್ಣ ಬಂದು ನೀರು ಹಾಕ್ತಾರೆ, ಅಂಬೇಡ್ಕರ್ ಅವರು ಅದನ್ನ ಸಾರ್ತಾರೆ. ಇಷ್ಟೇ ಅರ್ಥ ಮಾಡ್ಕೋಬೇಕು ತಾವೆಲ್ಲರೂ ಕೂಡ. ಹಾಗಾಗಿ ಬಾಬಾ ಸಾಹೇಬ್ರ ಬಗ್ಗೆ ಹೇಳಷ್ಟು ಬಹಳಷ್ಟು ಇದೆ. ಅವರ ಒಂದು ಬಾಲ್ಯ, ಅವರ ಒಂದು ಯೌವನ, ಅವರ ಒಂದು ಹೋರಾಟದ ದಿನಗಳು, ಅವರ ಉಪ್ಪಿನ ದಿನಗಳು, ಇವೆಲ್ಲ ಕೂಡ ಪ್ರತಿಯೊಂದು ಹೇಳುವಂತದ್ದು ಒಂದು ಆಸೆ ಇದೆ. ಆದ್ರೆ ಸಮಯದ ಅಭಾವದಿಂದ ಅದನ್ನ ಹೇಳಕ್ ಆಗ್ತಾ ಇಲ್ಲ. ಅವರ ಹುಟ್ಟಿನಿಂದ ನಂತರದಲ್ಲಿ ಅನುಭವಿಸಿದಂತ ನೋವುಗಳು, ಈ ಮಕ್ಕಳು ಕೂತಿದ್ದಾರಲ್ಲ, ಆ ವಯಸ್ಸಿನಿಂದ ಕೂಡ ಅವ್ರಿಗೆ ಅಸ್ಪೃಶ್ಯತೆಯ ನೋವು ಸ್ಟಾರ್ಟ್ ಆಗ್ತದೆ. ಆ ಅಸ್ಪೃಶ್ಯತೆಯ ನೋವುಗಳು ಅದೇ ಕಾನೂನುಗಳಾಗಿ ಪರಿವರ್ತನೆಗಳಾಗ್ತದೆ. ಅವ್ರು ಏನೇನೋ ನೋವನ್ನ ಉಂತಾರೆ, ಅದೇ ಕೂಡ ಕಾನೂನುಗಳಾಗಿ ನಂತರದಲ್ಲಿ ಪರಿವರ್ತನೆ ಆಗ್ತದೆ. ಮತ್ತೆ ಅವ್ರಿಗೆ ಇದ್ದಂತಹ ಒಂದು ಹೆಣ್ಣು ಮಕ್ಕಳ ಮೇಲೆ, ಅಂದ್ರೆ ಅವರ ತಾಯಿಯಾಗಿರ್ಬೋದು, ಅವರ ಮನೆಯಲ್ಲಿದ್ದಂತಹ ಹೆಣ್ಮಕ್ಳ ಮೇಲೆ ನಡೀತಿದ್ದಂತ ಒಂದು ಶೋಷಣೆಗಳು ಕಾನೂನುಗಳಾಗ್ತದೆ. ಅವ್ರಿಗೆ ದೌರ್ಜನ್ಯ ಮಾಡ್ತಿದ್ದಂತ ಸಂದರ್ಭದಲ್ಲಿ, ಸಮಾಜದಲ್ಲಿ ನಡೀತಿರ್ತಕ್ಕಂಥ ದೌರ್ಜನ್ಯಗಳು ಕಾನೂನುಗಳಾಗಿ ಅವರು ಮುಂದೆ ಅವ್ರಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಕಾನೂನುಗಳನ್ನಾಗಿ ಮಾಡ್ತಾರೆ. ಮಹಿಳೆಯರಿಗೆ ಬಹಳಷ್ಟು ನಮ್ಮ ಸಮಾಜದಲ್ಲಿರುವಂತಹ ಮಹಿಳೆಯರು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ರನ್ನ ಅವರು ಪ್ರಪ್ರಥಮವಾಗಿ ಓದಬೇಕು. ಬಾಬಾ ಸಾಹೇಬ್ರ ಚಿಂತನೆಗಳನ್ನ, ಅವರ ಪುಸ್ತಕಗಳನ್ನ, ಅವರು ಕೊಟ್ಟಂತಹ ಹಕ್ಕುಗಳನ್ನ ದಯವಿಟ್ಟು ಮಹಿಳೆಯರು ಅವರು ಅರ್ಥ ಮಾಡ್ಕೊಂಡು ಮತ್ತೆ ಎಲ್ಲರೂ ಕೂಡ ಅವರು ಹೇಳ್ಬೇಕು. ಅವ್ರು ಕೊಟ್ಟಂತಹ ಒಂದು ಕಾರ್ಮಿಕ ಹಕ್ಕುಗಳಾಗಿರ್ಬೋದು, ಕಾರ್ಮಿಕ ದಿನಾಚರಣೆ ನೆನ್ನೆತಾನೆ ಮಾಡಿದ್ದೀವಿ. ಆ ಕಾರ್ಮಿಕರು, ಪ್ರತಿಯೊಬ್ಬ ಕಾರ್ಮಿಕರು ಕೂಡ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ಬೇಕು. ಹಾಗೆ ಇನ್ನ ಸಂವಿಧಾನದಲ್ಲಿ ಕೊಟ್ಟಂತಹ ಒಂದು ಹಕ್ಕುಗಳು, ಸಮಾನತೆ ಹಕ್ಕಾಗಿರ್ಬೋದು, ಧಾರ್ಮಿಕ ಹಕ್ಕಾಗಿರ್ಬೋದು, ಶೋಷಣೆ ವಿರುದ್ಧ ಹಕ್ಕಾಗಿರ್ಬೋದು, ಅವೆಲ್ಲರೂ ಕೂಡ ಸಂವಿಧಾನನ ಓದ್ಬೇಕು. ಪ್ರತಿ ಒಂದು ಆರ್ಟಿಕಲ್, ಅನುಚ್ಛೇದ ಏನಿದೆ ಅದನ್ನೆಲ್ಲ ತಾವು ಓದ್ಬೇಕು. ಆ ಮುಖಾಂತರ ನಾವೆಲ್ಲ ಎಚ್ಚರಗೊಳ್ಬೇಕು. ಇನ್ನು ಎಷ್ಟು ದಿನ ಅಂತ ನಾವು ಭಾಷಣ ಮಾಡ್ಕೊಂಡು ಈ ರೀತಿಯ ವರ್ಷನೂ ಜಯಂತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾವೆಲ್ಲ ಯಾವಾಗ ಪ್ರಬುದ್ಧರಾಗಂಥದ್ದು, ಬಾಬಾ ಸಾಹೇಬರ ಕನಸುಗಳನ್ನ ಯಾವಾಗ ಈಡೇರಿಸಂಥದ್ದು ನಾವೆಲ್ಲ ಆಲೋಚನೆ ಮಾಡ್ಬೇಕು. ಕೇವಲ ಒಂದು ಜಯಂತಿ ಮಾಡಿ, ಒಂದು ಅನ್ನದಾನ ಮಾಡಿ, ಅಥವಾ ಏನೋ ಒಂದು ಮಾಡಿ ಜಯಂತಿಗಳನ್ನ ಮುಗಿಸೋದು ಬೇಡ. ನಮ್ಮ ಸಾಹೇಬ್ ಹೇಳ್ದಂಗೆ ಪ್ರತಿ ವರ್ಷನೂ, ಪ್ರತಿ ತಿಂಗಳು ಅವರ ವಿಚಾರ ಸಂಕಿರಣಗಳನ್ನ ಮಾಡೋದ್ರ ಮುಖಾಂತರ ಎಲ್ಲ ಮಕ್ಕಳುಗಳನ್ನ ಅಥವಾ ಯುವಕರನ್ನ ಅವ್ರಿಗೆ ಒಂದು ಎಕ್ಸಾಮ್ ತಗೊಳ್ಳೋದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳೋದಕ್ಕೆ ಏನ್ ಬೇಕು ಅನುಕೂಲ, ಈ ರೀತಿಯ ಒಂದು ಬದಲಾವಣೆಗಳನ್ನ ಮಾಡೋದ್ರ ಮುಖಾಂತರ ಈ ಜಯಂತಿಗಳನ್ನ ಆಚರಣೆ ಮಾಡಬೇಕು. ಆಗ ಮಾತ್ರ ಬಾಬಾ ಸಾಹೇಬ್ರ ಕನಸು ಈಡೇರ್ತದೆ. ನಿಮ್ಮ ಈ ಬರೆದಿರ್ತಕ್ಕಂಥ ಪ್ರತಿಯೊಂದು ಸ್ಲೋಗನ್ ಏನಿದೆ ಅದು ಬಹಳ ಅದ್ಭುತವಾಗಿದೆ. ಪ್ರತಿದಿನ ನೀವು ಓದ್ಕೊಂಡು ಹೋದ್ರೆ ಸಾಕು. ಅಂಬೇಡ್ಕರ್ ಅವರ ಕಾನ್ಸೆಪ್ಟ್ ಎಜುಕೇಶನ್. ಆ ಎಜುಕೇಶನ್ ನೀವೆಲ್ಲರೂ ಕೂಡ ಮಾಡ್ಬೇಕು. ಮಾಡೋದ್ರ ಜೊತೆಗೆ ಏನಾದ್ರು ಒಂದು ಸಾಧನೆ ಮಾಡ್ಬೇಕು. ಬಾಬಾ ಸಾಹೇಬ್ರು ಸ್ವಾರ್ಥಿಯಾಗಿದ್ರೆ ಅವ್ರಿಗೆ ಬಹಳಷ್ಟು ಅವಕಾಶಗಳು ಸಿಗ್ತಿತ್ತು. ಅವಕಾಶಗಳು ಸಿಕ್ಕಿದ್ರು ಅವರು ಸ್ವಾರ್ಥಿ ಆಗ್ಲಿಲ್ಲ ಅಲ್ವಾ? ಅವ್ರು ನಿಸ್ವಾರ್ಥಿ ಆಗಿರೋದಕ್ಕೆ ಇವತ್ತು ಭಾರತ ದೇಶದ ಪ್ರತಿಯೊಬ್ಬ ಕಡೆಯ ಜನ ಕೂಡ ಇವತ್ತು ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ ಇದೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಎಷ್ಟು ನಮ್ಮ ವಿರುದ್ಧ ಅಸ್ಪೃಶ್ಯತೆ, ಶೋಷಣೆಗಳು ಎಲ್ಲ ಎಲ್ಲೆಲ್ಲಿ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ, ಎಲ್ಲ ರಂಗದಲ್ಲೂ ಕೂಡ ನಡೀತಾ ಇದೆ. ಅವೆಲ್ಲ ಮೆಟ್ಟಿ ನಿಲ್ಲೋದಕ್ಕೆ ಕಾರಣ ನಾವು ಎಜುಕೇಶನ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನು ಬಹಳಷ್ಟು ಮಾತು ಆಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದ್ರ ಸಮಯದ ಅಭಾವ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ವಿಚಾರ ಸಂಕಿರಣ ಮಾಡಿದಂತ ಸಂದರ್ಭದಲ್ಲಿ ಚರ್ಚೆಗಳು ಮಾಡೋಣ, ಡಿಸ್ಕಸ್ ಮಾಡಿದ್ರೆ ಏನಾದ್ರೂ ಒಂದು ನಾವು ತಿಳ್ಕೊಳ್ಬಹುದು. ಹಾಗೆ ಇಷ್ಟೊತ್ತು ನಾನು ಮಾತನಾಡಲು ಅವಕಾಶ ಕೊಟ್ಟಂತ ನಮ್ಮ ವೇದಿಕೆಯ ಎಲ್ಲ ಗಣ್ಯರಿಗೂ ಹಾಗೂ ಸಂಘಟಕರಿಗೂ ನಾನು ನಮಸ್ಕಾರಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ಈ ಬಾಬಾ ಸಾಹೇಬ್ ನೋಡ್ರಿ ಎಷ್ಟೊಂದು ಸುಂದರವಾದ ಪುರುಷ. ಈ ತರ ಯಾವ್ದಾದ್ರು ಹೀರೋ ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ನೋಡಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಆದ್ರೆ
ಅವರ ಜೀವಮಾನದಲ್ಲಿ ಎಲ್ಲೂ ಕೂಡ ಒಂದು ತಪ್ಪನ್ನ ಮಾಡಲಿಲ್ಲ. ಆನಂದ್ ಸರ್ ಹೇಳಿದ್ರು, ಹೆಣ್ಮಕ್ಳ ಗೌರವ ಮತ್ತೆ ಹೆಣ್ಮಕ್ಳ ಮಾನ ಪ್ರಾಣಗೋಸ್ಕರ ಕಾನೂನನ್ನ ಮಾಡಿದಂತ ಮಹಾನ್ ವ್ಯಕ್ತಿ ಎಲ್ಲೂ ಕೂಡ ತಪ್ಪು ಮಾಡ್ಲಿಲ್ಲ. ಸರ್ ಹೇಳ್ತಾ ಇದ್ರು, ಯೋಗೇಶ್ವರ್ ಸರ್, ಇವ್ನೆಲ್ಲಾದ್ರೂ ಪಿತೂರಿ ಮಾಡಿ ಸಿಗಿಸ್ಬೇಕು ಅಂತ ಹೇಳಿ ಎಷ್ಟೆಷ್ಟೋ ತೊಂದರೆಗಳನ್ನ ಕೊಡ್ತಿದ್ರು. ಆದ್ರೆ ಎಲ್ಲೂ ಕೂಡ ಅವರು ತನ್ನ ಸುಖವನ್ನು ಕೂಡ ಬದಿಗಿಟ್ಟು ಇವತ್ತು ನಾವಿವತ್ತು ನೆಮ್ಮದಿಯಾಗಿ ಕೂತ್ಕೊಳ್ಳೋದಕ್ಕೆ ಕಾರಣವಾದಂತಹ ಆ ಮಹಾನ್ ಪುರುಷ ಅದಕ್ಕೆ ವಜ್ರದಂತೆ ಹೊಳಿತಿದ್ದಾರೆ. ಆದ್ರೆ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಎಷ್ಟೋ ತಪ್ಪು ಮಾಡ್ಬಿಟ್ಟಿದ್ವಿ. ಆದ್ರೆ ನಾಳೆ ಬೆಳಗ್ಗೆಯಿಂದ ಅಂಬೇಡ್ಕರ್ ಅನುಸರಿಸಿ ಬದುಕಬಹುದಿಲ್ಲ ಸರ್? ಅಂತ ಒಂದು ವಿಚಾರವನ್ನ ಪ್ರಸ್ತುತಪಡಿಸಿದಂತ ಅಧಿಕಾರಿಯಾಗಿ ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನ ಕುರಿತು ಮಾತಾಡಿದಂತ ಆನಂದ್ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಗ್ರಾಮದ ಪರವಾಗಿ ಒಂದು ಅಭಿನಂದನೆ ಸಲ್ಲಿಸೋಣ.